ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು. ಈ ವಾಕ್ಯದಲ್ಲಿ ನೋಡುವಾಗ 2 ವಿಷಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಮೊದಲನೇದಾಗಿ ಅನ್ಯ ಜನರ ಮಧ್ಯದಲ್ಲಿ ನಾವು ಹೇಗೆ ಇರಬೇಕು ಎಂಬುದಾಗಿ, ಎರಡನೇದಾಗಿ ನಮ್ಮ ಒಂದು ನಡವಳಿಕೆಯ ವಿಷಯವಾಗಿ ನಮ್ಮನ್ನು ಅನ್ಯ ಜನರು ನೋಡುವಾಗ ಅವರು ತಿಳಿದುಕೊಳ್ಳುವಂಥದ್ದು ಒಳ್ಳೆಯವರು ಎಂಬುದಾಗಿ, ಆ ರೀತಿಯಾಗಿ ನಾವು ಜೀವಿಸಬೇಕೆಂಬುದಾಗಿ 2 ವಿಷಯಗಳು ನೋಡಿಕೊಳ್ಳುತ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನ್ಯ ಜನರೆಂಬುದಾಗಿ ನೋಡುವಾಗ ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗಬೇಕು. ಯೇಸು ಕ್ರಿಸ್ತನನ್ನು ಯಾರು ನಂಬಲಿಲ್ಲವೋ, ಯೇಸು ಕ್ರಿಸ್ತನು ದೇವರೆಂಬುದಾಗಿ ಯಾರು ತಿಳಿದುಕೊಳ್ಳಲಿಲ್ಲವೋ ಅವರೇ ನಿಜವಾದ ಅನ್ಯ ಜನರಾಗಿದ್ದಾರೆ. ಆ ಅನ್ಯ ಜನರ ಮಧ್ಯದಲ್ಲಿ ನಮ್ಮ ಜೀವಿತ ಹೇಗೆ ಇರಬೇಕು ಎಂಬುದಾಗಿ ನೋಡುವಾಗ ನಮ್ಮ ಒಂದು ನಡವಳಿಕೆ ಅವರ ಮಧ್ಯದಲ್ಲಿ ಒಳ್ಳೆಯ ರೀತಿಯಾಗಿ ಇರಬೇಕು. ಯಾಕೆ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನನ್ನು ನಾವು ನಂಬಿದ್ದೇವೆ. ಯೇಸು ಕ್ರಿಸ್ತನ ನಮ್ಮಲ್ಲಿ ವಾಸ ಮಾಡುತ್ತಾನೆ. ನಮ್ಮ ದೇಹವೇ ಯೇಸು ಕ್ರಿಸ್ತನ ದೇವಾಲಯವಾಗಿದೆ. ಆ ವಿಷಯವಾಗಿ ನಾವು ಅನ್ಯ ಜನರ ಮುಂದೆ ಒಳ್ಳೆಯ ರೀತಿಯಲ್ಲಿ ಇರುವಂತವರಾಗಬೇಕು. ಅನ್ಯ ಜನರು ನಮ್ಮ ವಿಷಯವಾಗಿ ನೋಡಿ ಅವರು ನಮ್ಮನ್ನು ಅಸಡ್ಡೆ ಮಾಡುವುದಕ್ಕಾಗಿ ನಾವು ಅವರಿಗೆ ಆಸ್ಪದ ಕೊಡಬಾರದು. ನಮ್ಮ ಮನಸ್ಸಾಕ್ಷಿ ತುಂಬಾ ಪ್ರಾಮುಖ್ಯವಾಗಿದೆ. ನಮ್ಮ ಮನಸ್ಸಿನಲ್ಲಿ ಒಂದು ಮಾತು, ಬಾಯಲ್ಲಿ ಒಂದು ಮಾತು, ಈ ರೀತಿಯಾದಂತ ಮನಸ್ಸಾಕ್ಷಿ ನಮ್ಮದಾಗಬಾರದು. ಅನ್ಯ ಜನರು ನಮ್ಮನ್ನು ನೋಡುವಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಏನು ಮಾತಿದೆಯೋ ಆ ಮಾತನ್ನೇ ನಾವು ಆಡುವಂತವರಾಗಬೇಕು. ಹಿಂದೆ ಒಂದು ಮಾತು, ಮುಂದೆ ಒಂದು ಮಾತು ಆಡುವಂತವರು ನಾವು ಆಗಬಾರದು. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಿರ್ದೋಷಿಗಳಾಗಿ ಜೀವಿಸಬೇಕು. ಯಥಾರ್ಥ ಮನಸ್ಸುಳ್ಳವರಾಗಿ ಜೀವಿಸಬೇಕು. ನಮ್ಮ ಯಥಾರ್ಥ ಒಂದು ಜೀವಿತ ನೋಡುವಾಗ ನಾವು ನಿರ್ದೋಷಿಗಳಾಗಿ ಜೀವಿಸುವಾಗ ಈ ಲೋಕದಲ್ಲಿರ್ತಕ್ಕಂಥ ಅನ್ಯ ಜನರು ನಮ್ಮನ್ನು ನೋಡುವಾಗ ಅವರು ತಿಳಿದುಕೊಳ್ಳುತ್ತಾರೆ, ಇವರು ವ್ಯತ್ಯಾಸವಾದಂತ ಜನರಿದ್ದಾರೆ, ಇವರಲ್ಲಿ ಏನೋ ವಿಶೇಷವಾದದಿದೆ ಎಂಬುದಾಗಿ ನಮ್ಮ ವಿಷಯವಾಗಿ ಅವರು ತಿಳಿದುಕೊಳ್ಳುತ್ತಾರೆ. ಮತ್ತು ಯಾವುದನ್ನು ಕೂಡ ನಾವು ಅಪೇಕ್ಷೆ ಮಾಡಬಾರದು. ಈ ಲೋಕದ ಜನರಿಂದ ನಾವು ಏನಾದರೂ ಹೊಂದಿಕೊಳ್ಳುತ್ತೇವೆ, ಈ ಲೋಕದ ಜನರಿಂದ ನಮಗೇನಾದರೂ ಸಿಗುತ್ತದೆ ಎಂಬುದಾಗಿ ನಾವು ಆಸೆ ಉಳ್ಳವರಾಗಬಾರದು. ನಾವು ಏನೇ ಆಲೋಚನೆ ಇರಲಿ, ನಮ್ಮ ಆಸೆ ಇರಲಿ, ಎಲ್ಲವೂ ಕೂಡ ಯೇಸು ಕ್ರಿಸ್ತನಲ್ಲಿ ಹೇಳುವಂತವರಾಗಬೇಕು. ತಂದೆಯಾದ ದೇವರು ನಮಗಾಗಿ ತನ್ನ ಪ್ರಿಯ ಕುಮಾರನಾದಂತ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ. ಆತನಿಗೆ ನಾವು ಕೇಳುವಾಗ ನಮಗೆ ಸಮಸ್ತವನ್ನು ಅನುಗ್ರಹಿಸುವಂತವನಾಗಿದ್ದಾನೆ. ಪ್ರತಿನಿತ್ಯದ ಅಗತ್ಯತೆಗಳನ್ನು ಪೂರೈಸುವಂತವನಾಗಿದ್ದಾನೆ. ಆ ವಿಷಯವಾಗಿ ನಾವು ಈ ಲೋಕದ ಜನರ ಬಳಿಗೆ ಏನು ಕೇಳುವಂತವರಾಗಬಾರದು. ಯೇಸು ಕ್ರಿಸ್ತನಲ್ಲಿ ನಾವು ಕೇಳಿಕೊಳ್ಳಬೇಕು. ನಂಬಿಕೆಯಿಂದ ಕೇಳಿಕೊಳ್ಳುವಾಗ ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸುತ್ತಾನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನ ಪ್ರಕಾಶ ಬೀರುವ ರೀತಿಯಲ್ಲಿ, ಆ ರೀತಿಯಾದಂಥ ಜೀವಿತವನ್ನು ನಾವು ಜೀವಿಸುವಾಗ ಅನ್ಯ ಜನರು ನಮ್ಮನ್ನು ನೋಡುವಾಗ ನಮ್ಮನ್ನು ಅವರು ತಿರಸ್ಕರಿಸುವುದಿಲ್ಲ, ಬೈಯುವುದಿಲ್ಲ. ನಾವು ಯಾವ ರೀತಿಯಾಗಿ ಜೀವಿಸುವಾಗ ಅನ್ಯ ಜನರು ನಮ್ಮ ವಿಷಯವಾಗಿ ಸಾಕ್ಷಿ ಹೇಳುತ್ತಾರೆ ಎಂಬುದಾಗಿ ನೋಡುವಾಗ ನಮ್ಮ ನಡೆಯಲ್ಲಿ ನಾವು ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳುತ್ತಾ ಜೀವಿಸಬೇಕು. ನಾವು ಮನಸ್ಸಿನಲ್ಲಿ ಶುದ್ಧರಾಗಿದ್ದುಕೊಂಡು, ಕಳಂಕ ಇಲ್ಲದವರಾಗಿದ್ದುಕೊಂಡು, ಅಸಹ್ಯವಾದದನ್ನು ನಾವು ಹೇಸಿಕೊಳ್ಳುತ್ತಾ ಶುದ್ಧವಾದದನ್ನು ಹಿಡಿದುಕೊಂಡು ನಾವು ಜೀವಿಸುವಾಗ ನಮ್ಮ ಜೀವಿತದ ಮೂಲಕ ಅನೇಕ ಜನರಿಗೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಕಾರ್ಯಗಳು ಹೊಂದಿಕೊಂಡು ಯೇಸು ಕ್ರಿಸ್ತನ ಪ್ರಭಾವವನ್ನು ನಮ್ಮ ಜೀವಿತದ ಮೂಲಕ ಬೀರುವಾಗ ಅನೇಕ ಜನರು, ಅನ್ಯ ಜನರು ನಮ್ಮ ಜೀವಿತವನ್ನು ನೋಡುವಾಗ ಸಾಕ್ಷಿ ಹೇಳುತ್ತಾರೆ. ಆ ರೀತಿಯಾದಂಥ ಜೀವಿತ ನಾವು ಜೀವಿಸುವಂತವರಾಗಬೇಕು.
ಪ್ರೀತಿಯ ಕ್ರೈಸ್ತ ಸಹೋದರರೇ, ಸಹೋದರಿಯರೇ, ಈ ಒಂದು ದಿನದಲ್ಲಿ ನಮ್ಮ ವಿಷಯವಾಗಿ ಅನ್ಯ ಜನರು ಏನು ಮಾತನಾಡುತ್ತಾ ಇದ್ದಾರೆ, ಆ ವಿಷಯ ತುಂಬಾ ಪ್ರಾಮುಖ್ಯವಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಯೇಸು ಕ್ರಿಸ್ತನ ಪ್ರಭಾವವನ್ನು ಧರಿಸಿಕೊಂಡು ಆತನ ಸ್ವರೂಪದಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಆ ವಿಷಯವಾಗಿ ಏಕ ಮನಸ್ಸುಳ್ಳವರಾಗಿರಬೇಕು, ಶುದ್ಧ ನಡತೆ ಉಳ್ಳವರಾಗಿರಬೇಕು, ಚಂಚಲತನ ನಮ್ಮಲ್ಲಿರಬಾರದು, ಯಾವ ಗಲಿಬಿಲಿಯ ವಿಷಯಗಳು ನಮ್ಮ ಜೀವಿತದಲ್ಲಿ ಇರಬಾರದು. ಈ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿರುವಾಗ ಈ ಲೋಕದ ಜನರು ನಮ್ಮ ವಿಷಯವಾಗಿ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿಕೊಳ್ಳುತ್ತಾರೆ. ಯೇಸು ಕ್ರಿಸ್ತನ ಎರಡನೇ ಬರುವಾಗ ಸಾಕ್ಷಿಯ ಜೀವಿತಕ್ಕಾಗಿ ಅನೇಕ ಜನರು ನಮ್ಮ ಜೀವಿತದ ವಿಷಯವಾಗಿ ಸಾಕ್ಷಿ ಹೇಳುತ್ತಾರೆ. ಆ ರೀತಿಯಾದಂಥ ಜೀವಿತ ನಮ್ಮದಿರಬೇಕು. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತ ಈ ಲೋಕದಲ್ಲಿ ಯಾವ ರೀತಿಯಾಗಿದೆ? ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ನಡವಳಿಕೆ ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿದೆನಾ? ನಮ್ಮ ನಡವಳಿಕೆ ಯೋಗ್ಯವಾಗಿಲ್ಲ ಎಂಬುದಾಗಿ ನೋಡುವಾಗ ನಮ್ಮನ್ನು ಹೀಯಾಳಿಸುತ್ತಾರೆ, ಕಾಲೆಳೆಯುತ್ತಾರೆ, ಅಸಡ್ಡೆ ಮಾಡುತ್ತಾರೆ. ಒಂದು ವೇಳೆ ನಮ್ಮ ನಡತೆ ಅನ್ಯ ಜನರ ಮಧ್ಯದಲ್ಲಿ, ಯೇಸು ಕ್ರಿಸ್ತನನ್ನು ನಂಬದೇ ಇರತಕ್ಕಂಥ ಜನರ ಮಧ್ಯದಲ್ಲಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ನಮ್ಮ ಆಲೋಚನೆ ಶುದ್ಧವಾಗಿರಬೇಕು, ನಮ್ಮ ನಡವಳಿಕೆ ಅದು ಶುದ್ಧವಾಗಿರಬೇಕು. ನಮ್ಮ ಜೀವಿತ ಒಂದು ಸಾಕ್ಷಿ ಜೀವಿತವಾಗಿರುವಾಗ ಅನೇಕ ಜನರು ನಮ್ಮ ಜೀವಿತವನ್ನು ನೋಡುವಾಗ ಅವರು ಕುತೂಹಲವುಳ್ಳವರಾಗಿದ್ದಾರೆ. ಈತನಲ್ಲಿ ಯೇಸು ಕ್ರಿಸ್ತನು ವಾಸಿಸುತ್ತಾನೆ, ಯೇಸು ಕ್ರಿಸ್ತನ ಎಲ್ಲ ಗುಣಲಕ್ಷಣಗಳು ಈತನಲ್ಲಿದೆ ಎಂಬುದಾಗಿ ನಮ್ಮ ವಿಷಯವಾಗಿ ಅನ್ಯ ಜನರು ಮಾತನಾಡುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತ ಯಾವ ರೀತಿ ಆಗಿದೆ? ಅನ್ಯ ಜನರ ಮಧ್ಯದಲ್ಲಿ ನಮ್ಮ ನಡವಳಿಕೆ ಯೋಗ್ಯವಾಗಿದೆನಾ? ಒಂದು ವೇಳೆ ಅನ್ಯ ಜನರ ಮಧ್ಯದಲ್ಲಿ ನಮ್ಮ ನಡವಳಿಕೆ ಯೋಗ್ಯವಾಗಿಲ್ಲ ಎಂಬುದಾಗಿ ನೋಡುವಾಗ ಈ ಒಂದು ದಿನದಲ್ಲಿ ನಮ್ಮ ಈ ನಡವಳಿಕೆಯನ್ನು ನಾವು ಶುದ್ಧಪಡಿಸಿಕೊಳ್ಳೋಣ, ಯೋಗ್ಯವಾಗಿರಿಸಿಕೊಳ್ಳೋಣ. ಆ ರೀತಿಯಾಗಿ ನಾವು ಜೀವಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.